ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಬೇಸಿಗೆ ಬಿರು ಬಿಸಿಲಿಗೆ ಬತ್ತಿದ ಕೆರೆ ಕುಂಟೆಗಳು. ಚಿಕ್ಕಬಳ್ಳಾಪುರ ನಗರಕ್ಕೂ ಕಾದಿದೆ ಗಂಡಾಂತರ. ಜಕ್ಕಲಮಡುಗು ಜಲಾಶಯದಲ್ಲಿ ನೀರಿನ ಕೊರತೆ. ಕೃಷಿ ಉತ್ಪನ್ನಕ್ಕೆ ಕನಿಷ್ಠ ಬೆಂಬಲ ಖಾತ್ರಿಗೊಳಿಸಬೇಕು. ರೈತರ ಕೂಗು ಈಡೇರಲು ತಮ್ಮ ಓಟಿನ ಮೇಲೆ ಪ್ರಭಾವ ಬೀರಿ. ಕೃಷಿ ಆರ್ಥಿಕ ತಜ್ಞ ಪ್ರಕಾಶ್ ಕಮ್ಮಾರೆಡ್ಡಿ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸುದ್ದಿಗೋಷ್ಠಿ. ರಕ್ಷಾ ರಾಮಯ್ಯಗೆ ಸಂಪೂರ್ಣ ಬೆಂಬಲ ಘೋಷಣೆ. ಮಿತಿ ಮೀರಿ ಭಾರ ಹೊತ್ತು ಟಿಪ್ಪರ್ ಲಾರಿಗಳ ಸಂಚಾರ. ಲಾರಿ ವೇಗಕ್ಕೆ ಗ್ರಾಮಸ್ಥರು ಕಂಗಾಲು. ಟಿಪ್ಪರ್ ತಡೆದು ಆಕ್ರೋಶ. ರಂಜಾನ್ ಯುಗಾದಿ ಹೊಸ ತೊಡಕು ಪ್ರಯುಕ್ತ ಕುರಿ ಮೇಕೆ ಭರ್ಜರಿ ವ್ಯಾಪಾರ. ಬೆಲೆ ಏರಿಕೆಯಿಂದ ರೈತರ ಮೊಗದಲ್ಲಿ ಮಂದಹಾಸ. ವಾರ್ತೆಗಳ ವಿವರ. ಕಳೆದ 2 ವರ್ಷಗಳಿಂದ ಮಳೆಯಿಲ್ಲದೆ ಜಿಲ್ಲೆಯಾದ್ಯಂತ ಕುಡಿಯುವ ನೀರಿಗೂ ತಾತ್ವಾರ ಉಂಟಾಗಿದೆ. ಬೇಸಿಗೆ ಬಿರು ಬಿಸಿಲಲ್ಲಿ ಕೆರೆ ಕುಂಟೆಗಳು ಬತ್ತಿ ಹೋಗಿದ್ದು, ಬೋರ್ವೆಲ್ಗಳಲ್ಲೂ ನೀರು ಕಡಿಮೆಯಾಗುತ್ತಿವೆ. ಬೆಂಗಳೂರು ಮಾದರಿಯಲ್ಲಿ ಚಿಕ್ಕಬಳ್ಳಾಪುರದ ಜನತೆಯು ಟ್ಯಾಂಕರ್ ನೀರಿಗೆ ಮುಗಿಬೀಳಬೇಕಾಗುತ್ತದೆ. ಕುಡಿಯುವ ನೀರಿನ ಕಣಜ ಬತ್ತಿ ಹೋಗಿದ್ದು, ನೀರಿಗೆ ಬರ ಬರಲಿದೆ. ಆ ಕುರಿತು ಒಂದು ವರದಿ. ಕಳೆದ 2-3 ವರ್ಷಗಳಿಂದ ಮಳೆಯಿಲ್ಲದೆ ಬರಗಾಲ ಎದುರಾಗಿದೆ. ಕೆರೆ ಕುಂಟೆಗಳು ಬತ್ತಿ ಹೋಗಿದ್ದು, ಗ್ರಾಮೀಣ ಭಾಗದಲ್ಲೂ ನೀರಿಗೂ ತಾತ್ವಾರ ಹೆಚ್ಚಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ನಗರಕ್ಕೆ ಸರಬರಾಜಾಗುತ್ತಿರುವ ಕುಡಿಯುವ ನೀರಿಗೂ ಹತ್ತಿರದಲ್ಲಿಯೇ ಬರ ಬರುವ ಭೀತಿ ಗೋಚರಿಸುತ್ತಿದೆ. ಈಗಾಗಲೇ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿಗೆ ಟ್ಯಾಂಕರ್ ನೀರಿನ ಮೇಲೆ ಅವಲಂಬಿತರಾದಂತೆ ಚಿಕ್ಕಬಳ್ಳಾಪುರದ ಜನತೆಯು ಟ್ಯಾಂಕರ್ ನೀರಿಗೆ ಮುಗಿಬೀಳುವ ಕಾಲ ದೂರವಿಲ್ಲ. ಚಿಕ್ಕಬಳ್ಳಾಪುರ ನಗರದ ಜನರಿಗೆ ಕುಡಿಯುವ ನೀರಿನ ಕಣಜವೆಂದೇ ಕರೆಯಲಾಗುವ ಜಕ್ಕಲಮಡುಗು ಜಲಾಶಯದಲ್ಲಿ ನೀರು ಬತ್ತಿ ಹೋಗುತ್ತಿದೆ. ನಗರಸಭೆ ಅಧಿಕಾರಿಗಳೇನೋ ಇನ್ನೂ 3 ತಿಂಗಳಿಗೆ ನೀರಿನ ಕೊರತೆ ಇಲ್ಲ ಎಂದು ಹೇಳ್ತಿದ್ದಾರೆ. ಆದರೆ ನೀವು ನೋಡ್ತಿರೋ ಈ ಬತ್ತಿ ಹೋಗಿರೋ ಜಲಾಶಯ ನೋಡಿದ್ರೆ ಅರ್ಥವಾಗುತ್ತೆ ಎಷ್ಟು ನೀರಿದೆ ಅಂತ. ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರ 2 ನಗರಗಳಿಗೂ ನೀರು ಸರಬರಾಜು ಮಾಡುತ್ತಿರುವ ಈ ಜಕ್ಕಲಮಡುಗು ಜಲಾಶಯ ಇನ್ನು ಕೇವಲ 1 ತಿಂಗಳಲ್ಲಿ ಬರಿದಾಗುವಂತೆ ಕಾಣುತ್ತಿದೆ. ಆದರೆ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಎಚ್ಚೆತ್ತುಕೊಂಡಂತೆ ಕಾಣುತ್ತಿಲ್ಲ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಾಮಾಜಿಕ ಹೋರಾಟಗಾರ ಎಳುವಳ್ಳಿ ಸೊನ್ನೇಗೌಡ, ಬೇಸಿಗೆ ಬಿರು ಬಿಸಿಲಿದ್ದು ನೀರಿಗೆ ಈಗಾಗಲೇ ಹಾಹಾಕಾರ ಶುರುವಾಗಿದೆ. ನಗರಸಭೆ ಅಧಿಕಾರಿಗಳಾಗಲಿ ನಗರಸಭಾ ಸದಸ್ಯರಾಗಲಿ ಮುಂದಿನ ದಿನಗಳ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಂತೆ ಕಾಣ್ತಿಲ್ಲ. ಟ್ಯಾಂಕರ್ ನೀರಿಗೆ ಯಥೇಚ್ಛವಾದ ಹಣ ಖರ್ಚು ಮಾಡುವ ಉದ್ದೇಶವೇನಾದರೂ ಇದೆಯಾ? ಈಗಲೇ ಮುಂದೆ ಬರುವ ನೀರಿನ ಬರದ ಬಗ್ಗೆ ಎಚ್ಚೆತ್ತುಕೊಳ್ಳದಿದ್ರೆ ಮುಂದೆ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗೋದಂತೂ ಖಚಿತ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಈಗ 1 ತಿಂಗಳ ಹಿಂದೆ ಪತ್ರಿಕಾ ವರದಿಗಳಲ್ಲಿ ಮಾಹಿತಿ ಅಧಿಕಾರಿಗಳು ಕೊಟ್ಟಿದ್ದರು. ಈ ಬೇಸಿಗೆ ಪೂರ್ತಿ ಏನು ಸಮಸ್ಯೆ ಇಲ್ಲ ಅಂತ ಕೊಟ್ಟಿದ್ದರು. ನಮಗೆಲ್ಲೋ ಅನುಮಾನದ ಸುಳಿ ಇತ್ತು. ಆಗಲೇ ಇಷ್ಟು ಸಾಧ್ಯವೇ ಇಲ್ಲವಲ್ಲ, ನೀರು ಈ ಸರಿ ಹೆಚ್ಚಿಗೆ ಬಂದಿಲ್ಲವಲ್ಲ ಅನ್ನೋ ಅನುಮಾನ ಕಾಡ್ತಾ ಇತ್ತು. ಈಗ ನೀರು ತೀರಾ ಕಡಿಮೆ ಆಗಿದೆ. ಬಹುಶಃ 1-1.5 ತಿಂಗಳು ಆಗ್ಬೋದೇನೋ ಅಂತ ನಮ್ಮ ಒಂದು ಅಂದಾಜು ಹೇಳ್ತಾ ಇದ್ದೀವಿ ನಾವು. ಈಗ ಎಚ್ಚೆತ್ಕೊಂಡು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಇಲಾಖೆ ಏನಿದೆ ಎಚ್ಚೆತ್ಕೊಂಡು ಮಿತ ನೀರಿನ ಬಳಕೆಗೆ ಸ್ವಲ್ಪ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ರೆ ಬಹುಶಃ ಈ ಬೇಸಿಗೆಯಲ್ಲಿ ಅನುಕೂಲ ಆಗ್ಬೋದು. ಮಳೆ ಸೂಚನೆಗಳು ಕಾಣಿಸ್ತಾ ಇಲ್ಲ. ಯುಗಾದಿ ಬಂದಿದೆ, ಮಳೆ ಸೂಚನೆಗಳು ಕೂಡ ಕಾಣಿಸ್ತಾ ಇಲ್ಲ. KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೃಷಿ
ಲಾಭದಾಯಕ ಧಾರಣೆಯನ್ನು ಕಾನೂನಿನ ಚೌಕಟ್ಟಿಗೆ ತಂದು ಕನಿಷ್ಠ ಬೆಂಬಲ ಬೆಲೆ ಖಾತರಿಗೊಳಿಸಬೇಕೆನ್ನುವ ರೈತರ ಕೂಗು ಈಡೇರಲು ತಮ್ಮ ಓಟಿನ ಮೇಲೆ ಪ್ರಭಾವ ಬೀರಿದ್ರೆ ಮಾತ್ರ ಇವೆಲ್ಲ ಸಾಧ್ಯ ಎನ್ನುವುದನ್ನು ರೈತಾಪಿ ವರ್ಗಕ್ಕೆ ಅರಿವು ಮೂಡಿಸಲು ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡಿದ್ದೇನೆಂದು ಕೃಷಿ ಆರ್ಥಿಕ ತಜ್ಞ ಹಾಗೂ ಕರ್ನಾಟಕ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಡಾಕ್ಟರ್ ಟಿಎನ್ ಪ್ರಕಾಶ್ ಕಮ್ಮಾರೆಡ್ಡಿ ತಿಳಿಸಿದರು. ಯಾವುದೇ ಉತ್ಪನ್ನ ನಾವು ಬರೀ ಕೃಷಿ ಉತ್ಪನ್ನ ಮುಸುಕಿನ ಜೋಳಕ್ಕೆ ನಾವು ಬೆಂಬಲ ಬೆಲೆಯಲ್ಲೇ ಖರೀದಿಸಿ ಹೇಳಿದರೆ ಅದು ರೈತರು ಒಪ್ಪುವುದಲ್ಲ, ಕಂಡೀಷನ್ ಆಗಿದೆ. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಡಾಕ್ಟರ್ ಟಿಎನ್ ಪ್ರಕಾಶ್ ಕಮ್ಮಾರೆಡ್ಡಿ ಮಾತನಾಡಿ, ರೈತರ ಹಕ್ಕೊತ್ತಾಯ ಗಂಭೀರ ಸಮಸ್ಯೆಗಳನ್ನು ಈಡೇರಿಸಿಕೊಳ್ಳಲು ರೈತಾಪಿ ವರ್ಗ ಲೋಕಸಭಾ ಚುನಾವಣೆಯಲ್ಲಿ ಯೋಚಿಸಿ ಮತ ನೀಡಬೇಕಾಗಿರುವ ಅನಿವಾರ್ಯತೆ ನಿರ್ಮಾಣವಾಗಿದೆ. ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನಿನ ಚೌಕಟ್ಟಿಗೆ ತಂದು ಖಾತರಿಗೊಳಿಸಬೇಕೆನ್ನುವ ಒತ್ತಾಯವನ್ನು ಕಾಂಗ್ರೆಸ್ ಪಕ್ಷ ಜಾರಿಗೊಳಿಸುವ ಆಶ್ವಾಸನೆಯನ್ನ ಈಗಾಗಲೇ ನೀಡಿದೆ. ಬೆಳೆ ವೈವಿಧ್ಯಗೊಳಿಸುವುದಾದಲ್ಲಿ ನೋಂದಾಯಿಸಿದ ರೈತರಿಂದ ಬೆಂಬಲ ಬೆಲೆಯಲ್ಲೇ ದ್ವಿದಳ ಧಾನ್ಯ, ಜೋಳ, ಹತ್ತಿ ಕೊಂಡುಕೊಳ್ಳಲು ಸಿದ್ಧವಿರುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿರುವುದು ಸ್ವಾಗತಾರ್ಹ. ಆದರೆ ರೈತರ ಮಹತ್ವದ ಬೇಡಿಕೆ ಅನುಷ್ಠಾನದ ಬಗ್ಗೆ ಸ್ಪಷ್ಟ ಭರವಸೆ ಪಡೆಯುವುದು ಅತ್ಯಗತ್ಯವಾಗಿದೆ ಎಂದು ಹೇಳಿದರು. ರಾಜಧಾನಿಯಲ್ಲಿ ರೈತರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕೂತಿದ್ದಾರೆ. ಕೃಷಿ ವಲಯದ ಅತ್ಯಂತ ಪ್ರಮುಖ ಮಹತ್ವದ ವಿಚಾರ ರೈತರ ಕಲ್ಯಾಣ ಅಭಿವೃದ್ಧಿಗೆ ಬಹಳ ಮುಖ್ಯವಾದಂಥ ವಿಚಾರ ಬೆಂಬಲ ಬೆಲೆ ವಿಚಾರ ಮುನ್ನೆಲೆ ಬಂದಿದೆ. ಬೆಂಬಲ ಬೆಲೆಗೆ ಸ್ಪಷ್ಟ ರೂಪ ಪಡೆಯುತ್ತೆ ರೈತರಿದ್ದಾರೆ. ನನ್ನ ದೃಷ್ಟಿಯಿಂದ ಏನು ತಪ್ಪಿಕೊಳ್ಳಲಾಗಿದೆ, ತಮಗೆ ನಾವು ಬದುಕುಳಿಯಲಿಕ್ಕೆ ಮತ್ತು ಈ ದೇಶದ ಆಹಾರ ಭದ್ರತೆಯನ್ನು ಗಟ್ಟಿಯಾಗಿ ಉಳಿಸಿಕೊಳ್ಳಬೇಕು ಅಂತಾದಾಗ ನಮ್ಮ ಉತ್ಪನ್ನಕ್ಕೆ ಕನಿಷ್ಠ ಉತ್ಪಾದನಾ ವೆಚ್ಚ ಸಿಗತಕ್ಕಂಥ ಒಂದು ಒಳ್ಳೆಯ ಬೆಂಬಲ ಬೆಲೆಯನ್ನು ಬರೀ ಘೋಷಣೆ ಮಾಡಬೇಡಿ, ಅದಕ್ಕೆ ಕಾಯ್ದೆ ಮೂಲಕ ಖಾತರಿಗೊಳಿಸಿ. ಬೆಂಬಲ ಬೆಲೆಗೆ ಕಾನೂನಿನ ಒಂದು ಸ್ವರೂಪ ನೀಡಿ ಅದನ್ನು ಕಾಯ್ದೆ ಮೂಲಕ ಖಾತರಿಗೊಳಿಸಬೇಕಾದ ವಿಚಾರ ಮುನ್ನೆಲೆ ಬಂದಿದೆ. ಸ್ವಾಗತಾರ್ಹ ವಿಚಾರ ಅಂದರೆ ಕಾಂಗ್ರೆಸ್ ಪಕ್ಷ ಅದನ್ನು ಸಂಪೂರ್ಣ ಅನುಮೋದಿಸಿದೆ. 4-5 ನ್ಯಾಯದಲ್ಲಿ ರೈತರ ನ್ಯಾಯ ಒಂದು ವಿಚಾರದಲ್ಲಿ ನಾವು ಬೆಂಬಲ ಬೆಲೆಯನ್ನು ಕಾನೂನಿನ ಮೂಲಕ ರೈತರಿಗೆ ಒದಗಿಸಲು ಸಿದ್ಧರಾಗಿದ್ದೀವಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘ ರಾಜ್ಯ ಕಾರ್ಯಾಧ್ಯಕ್ಷ ಅಬ್ಬಣ್ಣಿ ಶಿವಪ್ಪ, ರೈತ ಸಂಘ ಜಿಲ್ಲಾ ಕಾರ್ಯಾಧ್ಯಕ್ಷ ರಮೇಶ್, ಮುಖಂಡ ಹಾರೋಹಳ್ಳಿ ರವಿ, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ ಟಿಎಂ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿ ನಡೆಸಿದ್ದ ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೂ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕಣ್ಣೀರಿನ ವಿಚಾರಕ್ಕೆ ಟಾಂಗ್ ಕೊಟ್ಟಿದ್ದು, ಅವರು ಮಾಡಿದ ಪಾಪ ಅನುಭವಿಸಲೇಬೇಕೆಂದು ವಾಗ್ದಾಳಿ ನಡೆಸಿದ್ದಾರೆ. ರಕ್ಷಾ ರಾಮಯ್ಯಗೆ ಟಿಕೆಟ್ ಘೋಷಣೆಯಾದ ಮೇಲೆ ಇದೇ ಮೊದಲ ಬಾರಿಗೆ ರಕ್ಷಾ ರಾಮಯ್ಯ ಜೊತೆಗೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದ ತಮ್ಮ ನಿವಾಸದಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸುದ್ದಿಗೋಷ್ಠಿ ನಡೆಸಿ ಲೋಕಸಭಾ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಗೆ ಸಂಪೂರ್ಣ ಬೆಂಬಲ ಕೊಡುವುದಾಗಿ ಸ್ಪಷ್ಟಪಡಿಸಿದ್ದು, ಜೆಡಿಎಸ್ ನಂಬಿ ಕಾಂಗ್ರೆಸ್ ಕೆಟ್ಟಿತ್ತು, ಆದರೆ ಈಗ ಜೆಡಿಎಸ್ ನಂಬಿ ಬಿಜೆಪಿ ಗೆಲ್ಲಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇದು ಅಭ್ಯರ್ಥಿಗೆ ಸಾಕಷ್ಟು ದೊಡ್ಡ ಶಕ್ತಿಯಾಗಿದೆ. ನಾನು ಸ್ಪರ್ಧಿಸುವಾಗ ಇಷ್ಟೊಂದು ಬೆಂಬಲ ಇರಲಿಲ್ಲ, ಆದರೆ ರಕ್ಷಾ ರಾಮಯ್ಯ ಅವರಿಗೆ ಆನೆ ಬಲ ಇದೆ. ಕಾಂಗ್ರೆಸ್ ಭದ್ರಕೋಟೆ, ಇಲ್ಲಿ ಗೆದ್ದರೆ ಇಡೀ ಜಾತ್ಯತೀತ ಗೆಲ್ಲಲಿದೆ ಎಂದರು. ಎಲ್ಲರ ಆಶೀರ್ವಾದ ಇದೆ, ಎಲ್ಲರ ಬೆಂಬಲ ಇದೆ. ಅದಕ್ಕೆ ಹಿಂದೆ ಟಿಕೆಟಿಗಾಗಿ ಅನೇಕರು ಪ್ರಯತ್ನ ಮಾಡಿರ್ಬೋದು. ಅದನ್ನೆಲ್ಲ ಬದಿಗಿಟ್ಟು ಒಮ್ಮನಸ್ಸಿನಿಂದ ಯಾವುದೇ ಷರತ್ತು ಇಲ್ಲದೆ ನಿಶ್ಶರ್ತವಾಗಿ ನಾವು ಎಲ್ಲ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರು, ಎಲ್ಲ ವರ್ಗದವರು ಕೂಡ ಅವರ ಗೆಲುವಿಗಾಗಿ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತೇನೆ.
ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಮಾತನಾಡಿ, ದೇಶದಲ್ಲಿ ಯುವಕರ ನಿರುದ್ಯೋಗ ನಿವಾರಣೆ, ಹೆಚ್ಚಿರುವ ದರಗಳ ಇಳಿಕೆ, ವಿದ್ಯಾಭ್ಯಾಸದ ಸಲುವಾಗಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ. ವೀರಪ್ಪ ಮೊಯ್ಲಿ, ಎನ್ಎಚ್ ಶಿವಶಂಕರ್ ರೆಡ್ಡಿ ನನ್ನ ಪರ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರುವುದು ನನಗೆ ಆನೆ ಬಲ ಬಂದಿದೆ. ಕ್ಷೇತ್ರದ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾದ ಬೆಂಬಲ ಹೆಚ್ಚಾಗಿದ್ದು ನಮ್ಮ ಗೆಲುವು ನಿಶ್ಚಿತ ಎಂದರು. ನಾಯಕರ ಆಶೀರ್ವಾದದೊಂದಿಗೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಬಹಳಷ್ಟು ಯುವಕರಿಗೆ ಒಂದು ಅವಕಾಶ ಸಿಕ್ಕಿದೆ. ಕರ್ನಾಟಕ ರಾಜ್ಯದಲ್ಲಿರ್ಬೋದು, ಇಡೀ ಕೇಂದ್ರದಲ್ಲಿರ್ಬೋದು. ಇವು ನಮ್ಮ ಯುವ ಶಕ್ತಿ, ನಮ್ಮ ದೇಶದ ಶಕ್ತಿ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಘೋಷಣೆಯ ನಂತರ ನಮ್ಮ ನಾಯಕರುಗಳ ಒಂದು ಆಶೀರ್ವಾದದೊಂದಿಗೆ, ನಿಮ್ಮೆಲ್ಲರ ಮತಬಾಂಧವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಂಬರುವ ಎಲೆಕ್ಷನ್ಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಕೋರಿ ನಮಗೆ ನಮ್ಮ ಯುವಕರಿಗೆ ಒಂದು ಅವಕಾಶ ಮಾಡಿಕೊಡೋದಕ್ಕಾಗಿ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಜನತೆಯ ಸುರಕ್ಷತೆಗಾಗಿ, ಅವರ ಸೇವೆಗಾಗಿ ಒಂದು ಅವಕಾಶ ನಿಮ್ಮೆಲ್ಲರಿಂದ ಕಳಕಳಿಯಿಂದ ಮನವಿ ಮಾಡ್ಕೊಂಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಯಲುವಳ್ಳಿ ರಮೇಶ್, ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ, ನಂದಿಯ ಮಂಜಿನಪ್ಪ, ಮಹಿಳಾ ಅಧ್ಯಕ್ಷೆ ಯಾಸ್ಮಿನ್ ತಾಜ್, ವಕೀಲ ನಾರಾಯಣಸ್ವಾಮಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBACS ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ಬನ್ನಿ. ಬರ್ತೀರಾ ತಾನೆ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸುತ್ತಮುತ್ತಲ ಕ್ರಷರ್ಗಳಿಂದ ಜಲ್ಲಿ, ಪೌಡರ್ ಸೇರಿದಂತೆ ಇನ್ನಿತರೆ ಕಚ್ಚಾ ಮಾಲನ್ನ ಟಿಪ್ಪರ್ ಲಾರಿಗಳು ಮಿತಿ ಮೀರಿದ ಭಾರ ಹಾಕಿಕೊಂಡು ಅತಿ ವೇಗವಾಗಿ ಲಾರಿಗಳನ್ನು ಸಂಚಾರ ಮಾಡುವುದರಿಂದ ಗ್ರಾಮದಲ್ಲಿ ಪ್ರಾಣ ಭಯದಿಂದ ಬದುಕುವಂತಾಗಿದ್ದು, ಕೂಡಲೇ ಇದಕ್ಕೆ ಕಡಿವಾಣ ಹಾಕಿ ನೆಮ್ಮದಿಯಿಂದ ಬದುಕಲು ಅವಕಾಶ ಕಲ್ಪಿಸಿಕೊಡುವಂತೆ ಆಗ್ರಹಿಸಿ ಗ್ರಾಮಸ್ಥರು ಧರಣಿ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ಆರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಅದೇಗಾರಹಳ್ಳಿ, ಹಿರೇನಾಗವಲ್ಲಿ, ಚಿಕ್ಕನಾಗವಲ್ಲಿ ಗ್ರಾಮಗಳ ಸುತ್ತಮುತ್ತಲಿನ ಕ್ರಷರ್ಗಳಲ್ಲಿ ಮಿತಿ ಮೀರಿ ಬ್ಲಾಸ್ಟಿಂಗ್ ಮಾಡುತ್ತಿದ್ದು, ಇದರಿಂದ ಹೊರಬರ್ತಿರುವ ಧೂಳು ಹಾಗೂ ಗಾಳಿಯಿಂದ ನಮ್ಮ ಆರೋಗ್ಯ ಕೆಡುತ್ತಿದೆ. ಸಾಲದು ಎಂಬಂತೆ ಟಿಪ್ಪರ್ ಲಾರಿಗಳು ಮಿತಿ ಮೀರಿದ ಭಾರ ಹೊತ್ತು ಅತಿ ವೇಗವಾಗಿ ಹೋಗ್ತಿದ್ದು, ಈ ಹಾವಳಿಗೆ ಕಡಿವಾಣ ಹಾಕುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆರೋಪಿಸಿ ಅದೇಗಾರಹಳ್ಳಿ ಹಾಗೂ ಚಿಕ್ಕನಾಗವಲ್ಲಿ ಗ್ರಾಮಸ್ಥರು ನೂರಾರು ಟಿಪ್ಪರ್ ಲಾರಿಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ಗ್ರಾಮದಲ್ಲಿ ಹಾದು ಹೋಗುವ ಮುಖ್ಯ ರಸ್ತೆಯಲ್ಲಿ ಅಕ್ಕಪಕ್ಕ ವಾಸದ ಮನೆಗಳು ರಸ್ತೆಗೆ ಅಂಟಿಕೊಂಡಂತೆ ಪ್ರಾಥಮಿಕ ಶಾಲೆ ಇದ್ದು, ವೇಗವಾಗಿ ಲಾರಿಗಳು ಓಡಾಡುವುದರಿಂದ ಆತಂಕದಲ್ಲೇ ಮಕ್ಕಳನ್ನು ಶಾಲೆಗೆ ಕಳುಹಿಸುವಂತಾಗಿದೆ. ನಿಮಿಷಕ್ಕೆ 1ರಂತೆ ಟಿಪ್ಪರ್ ಲಾರಿಗಳು ವೇಗವಾಗಿ ಹೋಗುವುದರಿಂದ ರಸ್ತೆ ದಾಟಲು ಸಹ ಭಯ ಆಗುತ್ತದೆ. ಮಿತಿ ಮೀರಿದ ಬ್ಲಾಸ್ಟಿಂಗ್ನಿಂದ ಮನೆಯ ಗೋಡೆಗಳು ಬಿರುಕು ಬಿಡುತ್ತಿವೆ. ಕ್ರಷರ್ಗಳಿಂದ ಹೊರಬರುವ ಧೂಳು ಮಿಶ್ರಿತ ಗಾಳಿಯಿಂದ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದೇವೆ, ಕಾಪಾಡಿ ಎಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ.
ನಮಗೇನು ತೊಂದರೆ ಅಂತ ಇದೆ, ಟಿಪ್ಪರ್ ಲಾರಿ ಕಡೆಯಿಂದ ಹೆವಿ ಸ್ಪೀಡಾಗಿ ಬಂದು ಧೂಳು ಮತ್ತು ಟಾರ್ಪಲ್ ಕಟ್ಟೋದಿಲ್ಲ, ಏನೂ ಇಲ್ಲ. ಧೂಳು ಬೆಳೆಸ್ಕೊಂಡು ಹೋಗ್ತಾರೆ, ಮತ್ತು ಧೂಳು ಎದುರಿಸ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ಇರೋಕ್ಕಾಗಲ್ಲ, ಏನೂ ಇಲ್ಲ. ಮತ್ತು ಯಾವುದೇ ಗಾಡಿಯನ್ನು ನಾವು ನಿಲ್ಸೋದಕ್ಕೂ ಆಗಲ್ಲ, ತುಂಬ ಕಷ್ಟ ಆಗಿಬಿಟ್ಟಿದೆ. ನಾವು ಇಲ್ಲಿ ಬದುಕೋದಕ್ಕೆ ಕೂಡ ಕಷ್ಟ ಆಗಿದೆ, ಅಷ್ಟೊಂದು ಧೂಳಲ್ಲಿದೆ. ನಾವು ಈ ಧೂಳಲ್ಲಿ ಇರೋಕ್ಕೆ ಆಗ್ತಿಲ್ಲ. ಈ ಧೂಳು ಲಾರಿಯಲ್ಲೂ ನಿಧಾನಕ್ಕೂ ಅಂತ ಹೋಗಲ್ಲ. ಮತ್ತು ಮಕ್ಕಳು ಓಡಾಡಬೇಕಂದ್ರೂ ಕೂಡ ತುಂಬ ಭಯಭೀತರಾಗಿ ಓಡಾಡಬೇಕಾಗಿದೆ. ಎಷ್ಟು ಭಯಭೀತರಾಗಂದ್ರೆ ಅಲ್ಲ, ಟಿಪ್ಪರ್ ಬರ್ತಾ ಇದೆ, ಒಂದು 100 ಮೀಟರ್ ಬರ್ತಾ ಇದೆ ಅಂದರೆ ನಾವು ಇಲ್ಲೇ ಇಲ್ಲೇ ಬಿಡಬೇಕಾಗುತ್ತೆ. ಒಂದು ಯಾವುದೇ ಕಾರಣಕ್ಕೂ ಯಾರಾದರೂ ರೋಡ್ ದಾಟ್ತಾ ಇದ್ದಾರೆ ಅಂದರೂ ಕೂಡ ಬ್ರೇಕ್ ಹೊಡಿಯಲ್ಲ, ಮೈನ್ ಬ್ರೇಕ್ ಹೊಡಿಯಲ್ಲ. ಟಿಪ್ಪರ್ ಲಾರಿಗಳು ಅಷ್ಟು ಸ್ಪೀಡಾಗಿ ಹೋಗ್ತಾರೆ. ಮತ್ತು ಧೂಳು, ಅವ್ರ ಗಾಡಿಯಿಂದ ಬರ್ತಕ್ಕಂಥ ಧೂಳು, ಮಣ್ಣು ಧೂಳೇನೋ ಜಲ್ಲಿ ಪೌಡ್ರ್ ಧೂಳು ಮನೆಗಳೆಲ್ಲ ತುಂಬೋಗಿದೆ. ಮತ್ತು ಸಾಯಂಕಾಲ ಟೈಮ್ ಬ್ಲಾಸ್ಟ್ ಮಾಡ್ತಾರೆ ನೋಡಿ, ಆ ಬ್ಲಾಸ್ಟ್ ಬರ್ತಕ್ಕಂಥ ಸ್ಮೆಲ್, ವಾಮಿಟ್ ಬರ್ತಾ ಇದೆ ಎಲ್ಲರಿಗೂ. ಊರಲ್ಲೆಲ್ಲರಿಗೂ ತಲೆ ಸುತ್ತು, ತಲೆನೋವುಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ಪ್ರತಿಭಟನಾ ನಿರತ ಗ್ರಾಮಸ್ಥರು ಸಾರಿಗೆ ನಿಯಂತ್ರಣಾಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದ್ರೆ ಸಿಬ್ಬಂದಿ ಕೊರತೆ ಇದೆ, 5 ತಾಲೂಕುಗಳಿಗೆ ತಾನೊಬ್ಬನೇ ಇನ್ಸ್ಪೆಕ್ಟರ್, ಎಲ್ಲ ಕಡೆ ನಾನೇ ನೋಡಿಕೊಳ್ಬೇಕು, ಸ್ಥಳಕ್ಕೆ ನಾನು ಬರಲು ಸಾಧ್ಯ ಇಲ್ಲ, ಹಾಗಾಗಿ ನೀವೇ ತೂಕದ ರಸೀದಿ ಕೇಳಿ ನೋಡಿ ಎಂದ ಅಧಿಕಾರಿಯ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಕ್ರಷರ್ಗಳಿಂದ ಇಲ್ಲಿನ ಜನರ ಆರೋಗ್ಯ ಹಾಳಾಗುತ್ತಿದ್ರೆ ನಿಮಗೆ ಇದರಿಂದ ಮುಕ್ತಿ ಕೊಡಿಸುತ್ತೇನೆ ಎಂದು ಭಾಷಣ ಮಾಡಿ ಹೋದ ಶಾಸಕರು ಚುನಾವಣೆಯಲ್ಲಿ ಗೆದ್ದ ನಂತರ ನಮ್ಮ ಊರಿನತ್ತ ತಿರುಗಿಯೂ ನೋಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ನಿಜ, ಒಂದು 15 ದಿವಸ ಮಾತ್ರ ನಿಲ್ಲಿಸಿದ್ರು. ಮತ್ತೆ ಅವರು ಏನೋ ನಾವು ಶಾಶ್ವತವಾಗಿ ಕ್ರಷರ್ ನಿಲ್ಲಿಸೇ ಬಿಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರಿ ಭಾಗದ ಜನಗಳಿಗೆ. ಅದು ಈಡೇರಿಸೋದಕ್ಕೆ ಅವ್ರ ಕೈಯಲ್ಲಿ ಆಗಿಲ್ಲ. ಇವಾಗ ಸುಮ್ಮನೆ ರಾಜಕೀಯ ಟೈಮಲ್ಲಿ ಅವ್ರು ಬಂದು ನಾವು ಅದು ಮಾಡ್ತೀವಿ ಅಂತ ಈಗ ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಷ್ಟೇ ವಿನ ಅವರು ಜನಗಳಿಗೆ ಅನುಕೂಲ ಮಾಡೋದಕ್ಕೆ ಅವ್ರು ಶಾಸಕರಾಗಿ ಕೆಲಸಕ್ಕೆ ಬಾರ್ದವರು. ಈ ಊರಿನಲ್ಲಿ ಅವರು ಏನು ಕ್ಯಾನ್ವಾಸ್ಗೆ ಅವ್ರು ನಿಂತಾಗ ಕ್ಯಾನ್ವಾಸ್ಗೆ ಅಂತಂದು ಈ ಊರಿಗೆ ಬಂದು ಸುಮ್ಮನೆ ಆಶ್ವಾಸನೆ ಕೊಟ್ಟೋದವರು ಮತ್ತೆ ಈ ಊರು ಏನಾಗಿದೆ ಅಂತಂದು ಇವತ್ತಿಗೂ ಅವ್ರು ಬಂದು ಈ ಊರಿನ ಸಮಸ್ಯೆ ಏನು ಇಲ್ಲ, ಕ್ರಷರಿಂದ ನಿಮ್ಗೆ ಏನೋ ತೊಂದರೆ ಆಗುತ್ತಾ ಏನಪ್ಪ ಅಂತಂದು ಯಾರನ್ನಾದ್ರೂ ಆಗಿ ಕೇಳಿದಾರೇನೋ ಅವ್ರನ್ನೇ ಒಂದು ಮಾತು ಕೇಳಿಬಿಡಿ ನೀವು. ಗಂಟೆಗಟ್ಟಲೆ ಟಿಪ್ಪರ್ ಲಾರಿಗಳನ್ನ ತಡೆದು ಪ್ರತಿಭಟನೆ ನಡೆಸುತ್ತಿರುವ ವಿಚಾರ ತಿಳಿದ ಪೆರೇಸಂದ್ರ ಪೊಲೀಸ್ ಠಾಣೆ ಸಿಬ್ಬಂದಿ ಸ್ಥಳಕ್ಕೆ ಹಾಜರಾಗಿ ಸಮಸ್ಯೆಯನ್ನ ಆಲಿಸಿ ಮುಂದಿನ 1 ವಾರದೊಳಗೆ ಸಮಸ್ಯೆ ಇತ್ಯರ್ಥಪಡಿಸುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ಪ್ರತಿಭಟನೆಯಲ್ಲಿ ಅದೇಗಾರಹಳ್ಳಿ ಹಾಗೂ ಚಿಕ್ಕನಾಗವಲ್ಲಿ ಗ್ರಾಮದ ಮುಖಂಡರಾದ ರವಿ, ರಾಘವೇಂದ್ರ, ಶಿವಶಂಕರ್, ರವಿಕುಮಾರ್, ಶಿವರಾಮಪ್ಪ, ವೆಂಕಟಮ್ಮ, ಭಾಗ್ಯಮ್ಮ ಸೇರಿದಂತೆ ಚಿಕ್ಕನಾಗವಲ್ಲಿ ಗ್ರಾಮದ ನೂರಾರು ಗ್ರಾಮಸ್ಥರು ಹಾಜರಿದ್ದರು. ಬಿ ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ರಂಜಾನ್ ಹಾಗೂ ಯುಗಾದಿ ಹೊಸ ತೊಡಕು ಹಬ್ಬದ ಹಿನ್ನೆಲೆಯಲ್ಲಿ ಕುರಿ ಮೇಕೆಗಳ ಬೆಲೆ ಏರಿಕೆ ಆಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಸೋಮವಾರ ನಡೆದ ಪೆರೇಸಂದ್ರ ಕುರಿ ಮೇಕೆ ಕೋಳಿ ಸಂತೆಯಲ್ಲಿ ಭರ್ಜರಿ ವ್ಯಾಪಾರ ನಡೆದಿದ್ದು ಈ ಹಿಂದಿನ ಬೆಲೆಗಿಂತ ಹೆಚ್ಚು ಮಾರಾಟ ಮಾಡುತ್ತಿದ್ದಾರೆ. ಕುರಿ ಮೇಕೆ ಸಾಕಾಣಿಕೆ ಮಾಡಿರುವ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರದಲ್ಲಿ ಕುರಿ, ಮೇಕೆ, ಕೋಳಿ ಸಂತೆಯಲ್ಲಿ ಭರ್ಜರಿ ವ್ಯಾಪಾರ ನಡೆದಿದೆ. ಈ ಹಿಂದೆ 20 ಕೆಜಿ ತೂಕದ ಕುರಿ 13,000 ಇದ್ದಿದ್ದು ಈಗ 15,000ಕ್ಕೆ ಏರಿಕೆಯಾಗಿದೆ. ಒಂದು ಮೇಕೆಗೆ 12,000 ಇದ್ದಿದ್ದು 14,000ಕ್ಕೆ ಏರಿಕೆಯಾಗಿದೆ. 2 ಹಬ್ಬಗಳು ಒಂದೇ ಬಾರಿಗೆ ಬಂದಿರುವ ಕಾರಣ ಕುರಿ ಮೇಕೆಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು ಹೊಸ ತೊಡಕಿಗೆ ಉತ್ತಮ ಬೆಲೆ ಸಿಗುತ್ತದೆ ಎನ್ನುವ ಕಾರಣದಿಂದಲೇ ಕೆಲವು ರೈತರು ಕುರಿ ಮೇಕೆಗಳನ್ನು ಸಾಕಾಣಿಕೆ ಮಾಡಿಕೊಂಡಿದ್ದಾರೆ. ಹಲವರು ಈಗಾಗಲೇ ತೂಕದ ಆಧಾರದಲ್ಲಿ ಮಾರಾಟ ಮಾಡ್ತಿದ್ದಾರೆ. 25 ಕೆಜಿಗಿಂತಲೂ ಹೆಚ್ಚು ತೂಕ ಬರುವ ಕುರಿಯನ್ನ 20,000ದವರೆಗೂ ರೈತರು ಮಾರಾಟ ಮಾಡ್ತಿದ್ದಾರೆ. ಪೆರೇಸಂದ್ರ ಸಂತೆಯಲ್ಲಿ ಸುಮಾರು 50-60 ಸಾವಿರ ಬೆಲೆಗೆ ಕುರಿ ಮೇಕೆ ಮಾರಾಟವಾಗಿದೆ. ಪೆರೇಸಂದ್ರ ಸಂತೆಯಲ್ಲಿ ಕುರಿ ಮೇಕೆಗಳನ್ನ ಖರೀದಿಸಲು ಆಂಧ್ರಪ್ರದೇಶದ, ಮಹಾರಾಷ್ಟ್ರ, ತಮಿಳುನಾಡು, ವಿವಿಧ ರಾಜ್ಯಗಳಿಂದ ನೂರಾರು ಸಗಟ ವ್ಯಾಪಾರಸ್ಥರು ದೊಡ್ಡ ದೊಡ್ಡ ವಾಹನಗಳೊಂದಿಗೆ ಖರೀದಿಗೆ ಆಗಮಿಸಿದ್ದು ಕಂಡುಬಂದಿತು.
ಮುಖ್ಯವಾಗಿ ಇಲ್ಲಿನ ಕುರಿ ಮೇಕೆ ಸಂತೆಯಲ್ಲಿ ಹಿಂದೂ ಹಾಗೂ ಮುಸ್ಲಿಮರ ಪ್ರಮುಖ ಹಬ್ಬಗಳಾದ ಯುಗಾದಿ, ಹೊಸ ತೊಡಕು ಹಾಗೂ ರಂಜಾನ್ ಹಬ್ಬಕ್ಕೆ ಇಲ್ಲಿ ಸಿಗುವ ವಿವಿಧ ತಳಿಯ ರುಚಿಕರ ಟಗರು, ಗಂಡು ಮೇಕೆಗಳನ್ನು ಕೊಂಡೊಯ್ಯಲು ಕಾರು, ಮಿನಿ ಲಾರಿ, ಕ್ರೋಜರ್ ವಾಹನಗಳಲ್ಲಿ ಪರರಾಜ್ಯಗಳ ವರ್ತಕರು ತಂಡೋಪತಂಡವಾಗಿ ಆಗಮಿಸುವುದು ಸಾಮಾನ್ಯ ಸಂಗತಿಯಾಗಿದೆ ಎಂತಾರೆ ಕುರಿ ಸಂಘದ ಅಧ್ಯಕ್ಷ ರಾಜ್ಯ ನಿರ್ದೇಶಕ ರಾಮಣ್ಣ. ಮರಿಗೂ ಸ್ವಲ್ಪ ಹೆಚ್ಚಿಗೆ ಬಂದಿದೆ ಮಾಮೂಲಿ, ಆದರೂ ರೇಟ್ ಮಾತ್ರ ತುಂಬ ಮೇಲೆ ಹೋಗಿದೆ. ಯಾವಾಗಲೂ ನನ್ನ 500, 550, 600 ರೂಪಾಯಿ ಒಳಗೆ ಸಿಗ್ತಾ ಇತ್ತು, ಲೈವ್ ತೂಕ ಸಿಗ್ತಾ ಇತ್ತು. ಇವತ್ತು 750 ಕೂಡ ಲೈವ್ ತೂಕ ಹೋಗಿ ಅವ್ರು ಮಾರಬೇಕಾದ್ರೆ ಪಾಪ 800, 1,000 ರೂಪಾಯಿ ಕಮ್ಮಿ ಆದರೂ ಮಾರೋಕ್ಕಾಗೋದಿಲ್ಲ. ಆ ರೀತಿ ಆಗಿದೆ ಇವತ್ತು ಸಂತೆ ಪ್ರಕಾರ. ಯಾವಾಗಲೂ ಇದೇ ಥರ ಇರೋದಿಲ್ಲ. ಈ ಎಲ್ಲ ಮಕ್ಕಳು ಬಂದಿದ್ದರಿಂದ ಸ್ವಲ್ಪ ರೈತರಿಗೂ ಒಳ್ಳೆ ಮಂದಹಾಸ ಬಂದಿದೆ ಇವಾಗ ಈ ಸಂತೆ. ಬಿ ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ಸುಮಾರು 14 ವರ್ಷಗಳ ಕಾಲ ಸತತವಾಗಿ ಪಿಟಿಸಿಎಲ್ ಕಾಯ್ದೆ ಅಡಿಯಲ್ಲಿ ಕಾನೂನಿನ ಹೋರಾಟವನ್ನು ಮಾಡಿದ ಫಲವಾಗಿ ಇತ್ತೀಚೆಗೆ ಬಲಾಢ್ಯರು ಕಬಳಿಸಿದ್ದ 1 ಎಕರೆ 8 ಗುಂಟೆ ಮಂಜೂರಿ ಜಾಗವನ್ನು ಮೂಲ ಮಂಜೂರಿದಾರರಿಗೆ ದೊಡ್ಡಬಳ್ಳಾಪುರ ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ಒತ್ತುವರಿಯಾಗಿದ್ದ ಜಮೀನನ್ನ ತೆರವುಗೊಳಿಸಿಕೊಡಲಾಯಿತು. ದೇವನಹಳ್ಳಿ ತಾಲೂಕಿನ ಅಣಿಘಟ್ಟ ಗ್ರಾಮದ ಸರ್ವೆ ನಂಬರ್ 44ಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ಸರ್ಕಾರದಿಂದ ಮಂಜೂರಿಯಾಗಿದ್ದ 1 ಎಕರೆ 8 ಗುಂಟೆ ಜಮೀನನ್ನು ಮಂಜೂರಿದಾರರಿಂದ ಕಾನೂನು ಬಾಹಿರವಾಗಿ ಕಬಳಿಸಿದ್ದು, ಸರ್ಕಾರ ಮತ್ತು ಎಸಿ ಅವರ ಆದೇಶದಂತೆ ಮಂಜೂರಿದಾರ ನರಸಿಂಹಯ್ಯ ಅವರಿಗೆ ಸರ್ಕಾರದಿಂದ ತೆರವುಗೊಳಿಸಿ ಅಧಿಕಾರಿಗಳು ಸ್ವಾಧೀನಪಡಿಸಿಕೊಟ್ಟಿದ್ದಾರೆ. ಇನ್ನು ಮೂಲ ಮಂಜೂರಿದಾರರ ಕಬಳಿಕೆಯಾಗಿದ್ದ ಜಾಗದಲ್ಲಿ ಪಿಟಿಸಿಎಲ್ ಕಾಯ್ದೆಯ ಅಡಿಯಲ್ಲಿ ಸರ್ವೇಯರ್, ಆರ್ಐ, ವಿಎ ಮತ್ತು ಪೊಲೀಸ್ ಅಧಿಕಾರಿಗಳ ಮೂಲಕ ಜೆಸಿಬಿಯನ್ನ ಬಳಸಿಕೊಂಡು ಜಮೀನು ಸರ್ವೆ ನಡೆಸಿದ್ರು. ಪಿಟಿಸಿಎಲ್ ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿ ವತಿಯಿಂದ ಜಮೀನಿನಲ್ಲಿ ನಾಮಫಲಕವನ್ನ ಅಳವಡಿಸಲಾಯಿತು. ಈ ಸಂದರ್ಭದಲ್ಲಿ ಪಿಟಿಸಿಎಲ್ ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಮಂಜುನಾಥ್ ಹಾಗೂ ಹಲವು ಸಂಘಟನೆಗಳ ಪದಾಧಿಕಾರಿಗಳು, ಜಮೀನು ಮಂಜೂರಿದಾರರು, ಪೊಲೀಸ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಇಡೀ ರಾಜ್ಯದಲ್ಲೇ ಒಂದು ಸುಪ್ರೀಂ ಕೋರ್ಟ್ ಒಂದು ಆದೇಶದಿಂದ ಏನು ಬಲಿಯಾಡರು ನಮ್ಮ ಭೂಮಿ ಕಿತ್ಕೊಂಡು ನಮಗೆ ಮೋಸ ಮಾಡ್ತಾಯಿದ್ರು, ಅದು ವಿರುದ್ಧವಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕೂಡ ನಾವು ಕಳೆದ ಏನು ಹಿಂದಿನ BJP ಸರ್ಕಾರ ವಿರುದ್ಧವಾಗಿ ನಾವು ಸುಮಾರು 4 ವರ್ಷದಿಂದ ನಿರಂತರ ಹೋರಾಟ ಮಾಡಿಕೊಂಡು ಕಳೆದ ಬಾರಿ ಫ್ರೀಡಮ್ ಪಾರ್ಕಲ್ಲೇ 208 ದಿನ ಅಹೋರಾತ್ರಿ ದಂಡ ಸತ್ಯಾಗ್ರಹ ಮಾಡಿ 7 ತಿಂಗಳು ಸುಮಾರು ಹೆಚ್ಚು ಕಡೆ 7 ತಿಂಗಳು BJP ಸರ್ಕಾರದ ನಮಗೆ ಏನು ಮಾಡಿದಾಗೆ ಮೋಸ ಮಾಡುವುದ್ರು, ಈ ಸಮುದಾಯಕ್ಕೆ ಮೋಸ ಮಾಡಿ ನೆಕ್ಸ್ಟ್ ಏನು ಹೊಸ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ನಮ್ಮ ಬೇಡಿಕೆ ಏನಿತ್ತು ಪಿಟಿಸಿಎಲ್ ಕಾಯ್ದೆಗೆ ಕಾಲಮಿತಿ ಅನ್ವಯಿಸೋದಿಲ್ಲ ಅಂತ ಏನು ನಮ್ಮ ಬೇಡಿಕೆ ಇತ್ತು, ಅದನ್ನು ಬಂದ ತಕ್ಷಣ ಅಮೆಂಡ್ಮೆಂಟ್ ಮಾಡಿ ನಮ್ಮ ಬೇಡಿಕೆ ಈಡೇರಿಸಿಕೊಟ್ರು. ಅದಾದ ನಂತರ ಏನು ಕೋರ್ಟ್ಗಳಲ್ಲೇ ನ್ಯಾಯಾಲಯಗಳಲ್ಲೇ ಪ್ರಕರಣಗಳಿದ್ದು ಲಿಮಿಟೇಷನ್ ಬಗ್ಗೆ ಮತ್ತೆ. ಹೈದರ್ ಸಾಬ್, ಬಿ ನ್ಯೂಸ್ ಟಿವಿ, ದೇವನಹಳ್ಳಿ. ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಅವರ ಸ್ವಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಕಳಪೆ ಹಾಗೂ ವಿಳಂಬಕ್ಕೆ ಆಕ್ರೋಶಗೊಂಡ ಗ್ರಾಮಸ್ಥರು ಲೋಕಸಭಾ ಚುನಾವಣೆ ಮತದಾನ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಕೆಜಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲುವಗುಳಿ ಗ್ರಾಮದಲ್ಲಿ ಲೋಕಸಭಾ ಚುನಾವಣೆ ಬಹಿಷ್ಕಾರ ಹಾಕಲಾಗಿದೆ. ಟೇಕಲ್ ಗ್ರಾಮದಿಂದ ಯಲುವಗುಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ 1.5 ಕಿಲೋಮೀಟರ್ ರಸ್ತೆಯನ್ನು ಗುಣಮಟ್ಟದಿಂದ ಡಾಂಬರೀಕರಣ ನಡೆಸುವಂತೆ ಒತ್ತಾಯಿಸಿದ್ದಾರೆ. 3 ತಿಂಗಳ ಹಿಂದೆ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಮತ್ತು ಸಂಸದರು ಗುದ್ದಲಿ ಪೂಜೆ ನೆರವೇರಿಸಲಾಗಿದ್ದು, ಇದುವರೆಗೂ ಕಾಮಗಾರಿ ನಡೆಸಲಿಲ್ಲ. ಇನ್ನು ರಸ್ತೆ ಕಾಮಗಾರಿ ನಿರ್ಮಿತ ಕೇಂದ್ರ ಮತ್ತು ಗುತ್ತಿಗೆದಾರ ಸೊನ್ನೇಗೌಡ ರಸ್ತೆಗೆ ಜೆಲ್ಲಿ ಸುರಿದು ಹೋದವರು ಇದುವರೆಗೂ ಬಂದಿಲ್ಲ. ಜೆಲ್ಲಿ ಸುರಿದ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳ ಅಪಘಾತಗಳು ಸಂಭವಿಸುತ್ತಿವೆ. ಅಲ್ಲದೆ ಕಳಪೆ ಕಾಮಗಾರಿ ನಡೆದಿದೆ ಎಂದು ಯಲುವಗುಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಟೇಕಲ್ ಮತ್ತು ಮಾಲೂರು ರಸ್ತೆಯನ್ನ ಅಡ್ಡಗಟ್ಟಿ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದ್ದಾರೆ. ಮೂಲಭೂತವಾಗಿ ನೀವು ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಅದು ಕಳಪೆ ಕಾಮಗಾರಿ. ಅವರು ಯಾವ ಹಂತದಲ್ಲಿ ಮೊದಲನೇದಾಗಿ ಮಣ್ಣಿನ ಕೆಲಸ ಮಾಡಬೇಕು, ಮಣ್ಣಿನ ಕೆಲಸ ಆದಮೇಲೆ 40 mm ಹಾಕಬೇಕು, ವೆಟ್ ಮಿಕ್ಸ್ ಹಾಕಬೇಕು, 20 mm ಹಾಕಬೇಕು, ಆಮೇಲೆ 6 ಮಿಕ್ಸ್ ಹಾಕಿ ಟಾರ್ ಹಾಕಬೇಕು. ಇವರು ಡೈರೆಕ್ಟ್ ಆಗಿ 20 mm ಹಾಕಿ ಡೈರೆಕ್ಟ್ ಆಗಿ ನೋಡಿ ಅದು ಬಟಾಣಿ ಜೆಲ್ ಹಾಕ್ಬಿಟ್ಟು 20 mm ಬಟಾಣಿ ಜೆಲ್ ಇಷ್ಟಪ್ಪ ಕಾಣಿಸ್ತಾ ಇದೆ ನಿಮಗೆ, ಇಷ್ಟಪ್ಪ ಪಟ್ ಇದೇನು ಇದನ್ನ
20 ಅಲ್ಲ, ಅದಕ್ಕಿಂತ ಕಮ್ಮಿ. 12 ಈ ಒಂದು ಜಲ್ಲಿನ ಹಾಕಿ ಇಲ್ಲಿ ಕಳಪೆ ಕಾಮಗಾರಿ ಎದ್ದು ಕಾಣಿಸ್ತಾ ಇದೆ. 1.5 ಕೋಟಿ ರೂಪಾಯಿ ಕಾಮಗಾರಿ ಅಂತ ಅನಿಸ್ತಾನೆ ಇಲ್ಲ. ಅದು ನಮ್ಮೂರವ್ರಿಗೆ ಯಾರಿಗಾದ್ರೂ 50 ಲಕ್ಷ ಕೊಟ್ಬಿಟ್ಟು ತಾತ್ನಂಗೆ ರೋಡ್ ಮಾಡ್ಕೊಡ್ತಾರೆ. ಜನಪ್ರತಿನಿಧಿಗಳು ನೋಡಿ ಸರ್, ಈ ಚುನಾವಣೆ ರಾಜಕಾರಣ ಸಂದರ್ಭದಲ್ಲಿ ನಾವು ಯಾರನ್ನೂ ದೂಷಣೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಜನಪ್ರತಿನಿಧಿಗಳು ಅವರು ಅವ್ರದ್ದೇ ಆದಂಥ ಒಂದು ವ್ಯವಸ್ಥೆಯಲ್ಲಿ ಶಾಸಕರಾಗಲಿ ಸಂಸದರಾಗಲಿ ನಿಧಿನ ಬಿಡುಗಡೆ ಮಾಡಿಸಿದ್ದಾರೆ. ದುಡ್ಡು ಬಿಡುಗಡೆ ಮಾಡಿಸಿಲ್ಲ ಅಂದ್ರೆ ನಾವು ಅವ್ರನ್ನ ಕೇಳ್ತಾ ಇದ್ರೆ. ಇನ್ನು ರಸ್ತೆ ಕಾಮಗಾರಿ ನಡೆಸದಿದ್ರೆ ಲೋಕಸಭೆ ಚುನಾವಣೆ ಬಹಿಷ್ಕಾರ ಹಾಕುವ ಎಚ್ಚರಿಕೆ ನೀಡಿದ್ದು, ನಿರ್ಮಿತಿ ಕೇಂದ್ರ ಹಾಗೂ ಗುತ್ತಿಗೆದಾರನ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಶವಿ ನ್ಯೂಸ್ ಟಿವಿ ಮಾಲೂರು. ಪೊಲೀಸ್ ಸಿಬ್ಬಂದಿ ಗಸ್ತು ತಿರುಗುತ್ತಿರುವ ವೇಳೆ ದ್ವಿಚಕ್ರ ವಾಹನದಲ್ಲಿ ಬಂದ ಇಬ್ಬರು ಸವಾರರು ಗಸ್ತಿನಲ್ಲಿದ್ದ ಪೊಲೀಸರನ್ನ ಕಂಡು ತಪ್ಪಿಸಿಕೊಳ್ಳಲು ನೋಡಿದ್ದಾರೆ. ಅನುಮಾನಗೊಂಡ ಪೊಲೀಸ್ ಸಿಬ್ಬಂದಿ ಬೆನ್ನಟ್ಟಿ ಹಿಡಿದು ವಿಚಾರಣೆ ಮಾಡಿದಾಗ ದ್ವಿಚಕ್ರ ಕಳ್ಳರ ಕೃತ್ಯ ಬಯಲಾಗಿದೆ. ತುಮಕೂರು ಜಿಲ್ಲೆ ತುರುವೇಕೆರೆ ಪಟ್ಟಣದ ಹೃದಯ ಭಾಗದಲ್ಲಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಗುರುಮೂರ್ತಿ ಮತ್ತು ವಗ್ಗೇರಿ ರಾಜ್ಕುಮಾರ್ ಈ ಇಬ್ಬರು ಸಿಬ್ಬಂದಿಗಳು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ತುರುವೇಕೆರೆಯ ಬಸ್ ನಿಲ್ದಾಣದಲ್ಲಿ ಗಸ್ತು ತಿರುಗುತ್ತಿರುವ ವೇಳೆ ದಬ್ಬೆಘಟ್ಟ ಕಡೆಯಿಂದ ಫ್ಯಾಷನ್ ಪ್ರೋ ಎಂಬ ದ್ವಿಚಕ್ರ ವಾಹನದಲ್ಲಿ 20 ವರ್ಷದ ಪುನೀತ್ ಗೌಡ ಹಾಗೂ ರಾಜಶೇಖರ್ ಎಂಬ ಇಬ್ಬರು ಗಸ್ತು ತಿರುಗುತ್ತಿದ್ದ ಪೊಲೀಸರನ್ನ ಕಂಡು ತಪ್ಪಿಸಿಕೊಳ್ಳಲು ನೋಡಿದ್ದಾರೆ. ಈ ವೇಳೆ ಅವರನ್ನ ಬೆನ್ನಟ್ಟಿದ ಪೊಲೀಸ್ ಸಿಬ್ಬಂದಿ ಗುರುಮೂರ್ತಿ ದ್ವಿಚಕ್ರ ವಾಹನ ಸವಾರರನ್ನ ಹಿಡಿದು ಪೊಲೀಸ್ ಠಾಣೆಗೆ ಹಾಜರುಪಡಿಸಿ ವಿಚಾರಣೆ ಮಾಡಲಾಗಿ ಇವರಿಬ್ಬರು ದ್ವಿಚಕ್ರ ಕಳ್ಳರೆಂದು ಖಚಿತಪಡಿಸಿಕೊಂಡು 379 ಐಪಿಸಿ ರೀತಿಯ ಪ್ರಕರಣ ದಾಖಲು ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ 8 ದ್ವಿಚಕ್ರ ವಾಹನವನ್ನ ವಶಪಡಿಸಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಯಶಸ್ವಿ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂಗಮೇಶ್ ಮೇಟಿ, ಸಿಬ್ಬಂದಿಗಳಾದ ಸಿ ಗುರುಮೂರ್ತಿ, ರಾಜ್ಕುಮಾರ್, ಡ್ರೈವರ್ ರವಿಕುಮಾರ್, ಅನಿಲ್ ಹಾಗೂ ತಾಂತ್ರಿಕ ವಿಭಾಗದ ಕೃಷ್ಣ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಸುಮಾರು 35 ವರ್ಷದ ಮಧ್ಯವಯಸ್ಕ ಮಹಿಳೆಯ ಕುತ್ತಿಗೆ ಕೊಯ್ದು ಕೊಲೆ ಮಾಡಿ ರೈಲ್ವೆ ಹಳ್ಳದ ಪಕ್ಕದಲ್ಲಿ ಬಿಸಾಡಿ ಹೋಗಿರುವ ಘಟನೆ ಗೌರಿಬಿದನೂರು ತಾಲೂಕು ಬಸವಾಪುರ ಗೇಟ್ ಬಳಿ ನಡೆದಿದೆ. ಸೋಮವಾರ ಬೆಳಗ್ಗೆ ಕುರಿ ಮೇಯಿಸಲು ಹೋಗಿದ್ದ ಕುರಿಗಾಹಿಗೆ ರೈಲ್ವೆ ಹಳ್ಳದ ಪಕ್ಕದಲ್ಲಿ ಮಹಿಳೆಯ ಶವ ಕಾಣಿಸಿದ್ದು, ಸುತ್ತಮುತ್ತ ಯಾರೂ ಇಲ್ಲದೆ ಇರುವುದನ್ನ ಕಂಡು ತೊಂಡೆಬಾವಿ ರೈಲ್ವೆ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ತದನಂತರ ದೊಡ್ಡಬಳ್ಳಾಪುರ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು, ಇದು ನಮ್ಮ ವ್ಯಾಪ್ತಿ ಬರಲ್ಲ, ಖಾಸಗಿ ಲೇಔಟ್ ಕಾಂಪೌಂಡ್ ಪಕ್ಕದಲ್ಲಿ ಮಹಿಳೆಯ ಶವ ಇದೆ ಅಂತ ಮಂಚಿನಹಳ್ಳಿ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಸ್ಥಳಕ್ಕೆ ಮಂಜನಹಳ್ಳಿ ಪೊಲೀಸರು ಭೇಟಿ ನೀಡಿದ್ದು, ಮಹಿಳೆಯ ಶವ ನೋಡಿ ಇದು ರೈಲಿನಿಂದ ಬಿದ್ದು ಸಾವನ್ನಪ್ಪಿರುವುದು ಅಲ್ಲ, ಕೊಲೆ ಅಂತ ಗೌರಿಬಿದನೂರು ಸರ್ಕಲ್ ಇನ್ಸ್ಪೆಕ್ಟರ್ ಕೆಪಿ ಸತ್ಯನಾರಾಯಣ ಅವರ ಗಮನಕ್ಕೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ್ ಕೊಲೆ ಆಗಿರುವ ಮಹಿಳೆಯನ್ನ ಪರಿಶೀಲಿಸಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಅಪರಿಚಿತ ಮಹಿಳೆ ವಯಸ್ಸು ಸುಮಾರು 35ರಿಂದ 40 ವರ್ಷ ಆಗಿದ್ದು, ಸ್ಥಳೀಯರೇ ಇರಬಹುದು ಅಂತ ಶಂಕೆ ವ್ಯಕ್ತಪಡಿಸಲಾಗಿದೆ. ಇನ್ನು ಅಲ್ಲೇ ಇದ್ದ ಸ್ಥಳೀಯರಿಗೆ ಅಪರಿಚಿತ ಮಹಿಳೆಯನ್ನ ನೋಡಲು ಅವಕಾಶ ಮಾಡಿಕೊಟ್ಟರು. ಕೊಲೆ ಮಾಡಿರುವ ಆರೋಪಿ ಪತ್ತೆಗಾಗಿ ಮಂಚೇನಹಳ್ಳಿ ಸಬ್ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ, ಗೌರಿಬಿದನೂರು ಗ್ರಾಮಾಂತರ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಗುರ್ಗಿ, ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಬಾಲ್ಕುಮಾರ್ ಒಳಗೊಂಡ ತಂಡ ರಚಿಸಲಾಗಿದೆ. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ.
ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ, ರೈತ ಮುಖಂಡ ಯಲುವಳ್ಳಿ ಎನ್ ರಮೇಶ್ ಸುಲ್ತಾನ್ಪೇಟೆ ರುದ್ರಾಶ್ರಮದಲ್ಲಿ ಎಲ್ಲ ವೃದ್ಧರಿಗೂ ಒಬ್ಬಟ್ಟು ಊಟ ಬಡಿಸಿ ತಾನು ಅವರೊಟ್ಟಿಗೆ ಊಟ ಮಾಡಿ 70ನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಂಡರು. ಅವರಿಗೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಶುಭಾಶಯಗಳನ್ನು ಕೋರಿದ್ರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೇಸಿಗೆ ಬಿರು ಬಿಸಿಲಿಗೆ ಬತ್ತಿದ ಕೆರೆ ಕುಂಟೆಗಳು. ಚಿಕ್ಕಬಳ್ಳಾಪುರ ನಗರಕ್ಕೂ ಕಾದಿದೆ ಗಂಡಾಂತರ. ಜಕ್ಕಲಮಡಗು ಜಲಾಶಯದಲ್ಲಿ ನೀರಿನ ಕೊರತೆ. ಕೃಷಿ ಉತ್ಪನ್ನಕ್ಕೆ ಕನಿಷ್ಠ ಬೆಂಬಲ ಖಾತ್ರಿಗೊಳಿಸಬೇಕು. ರೈತರ ಕೂಗು ಈಡೇರಲು ತಮ್ಮ ಓಟಿನ ಮೇಲೆ ಪ್ರಭಾವ ಬೀರಿ. ಕೃಷಿ ಆರ್ಥಿಕ ತಜ್ಞ ಪ್ರಕಾಶ್ ಕಮ್ಮಾರೆಡ್ಡಿ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸುದ್ದಿಗೋಷ್ಠಿ. ರಕ್ಷಾರಾಮಯ್ಯಗೆ ಸಂಪೂರ್ಣ ಬೆಂಬಲ ಘೋಷಣೆ. ಮಿತಿ ಮೀರಿ ಭಾರ ಹೊತ್ತು ಟಿಪ್ಪರ್ ಲಾರಿಗಳ ಸಂಚಾರ. ಲಾರಿ ವೇಗಕ್ಕೆ ಗ್ರಾಮಸ್ಥರು ಕಂಗಾಲು. ಟಿಪ್ಪರ್ ತಡೆದು ಆಕ್ರೋಶ. ರಂಜಾನ್, ಯುಗಾದಿ, ಹೊಸ ತೊಡಕು ಪ್ರಯುಕ್ತ ಕುರಿ ಮೇಕೆ ಭರ್ಜರಿ ವ್ಯಾಪಾರ. ಬೆಲೆ ಏರಿಕೆಯಿಂದ ರೈತರ ಮೊಗದಲ್ಲಿ ಮಂದಹಾಸ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.